ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಪ್ರಿಯಾಂಕಾ ರಾಠೋಡ್ ಅಂತ ನಿಮ್ಮ ಈ ಒಂದು ಯೂಟ್ಯೂಬ್ ಚಾನಲ್ನ ಅಡ್ಮಿನ್ ಆಗಿದ್ದೀನಿ. ಸೊ ಬಹಳ ವೆರಿ ಇಂಪಾರ್ಟೆಂಟ್ ಆದಂಥ ಟಾಪಿಕನ್ನು ಇವತ್ತಿನ ಭಾಗದಲ್ಲಿ ನಾನು ಡಿಸ್ಕಸ್ ಮಾಡ್ತಾ ಇರೋದು. ಇದ್ರ ಮೇಲೆ ಪಕ್ಕಾ ಪ್ರಶ್ನೆ ಬರುತ್ತೆ. ನಿಮ್ಮ STA ಆಗಿರ್ಬೋದು, PSI PC ಆಗಿರ್ಬೋದು, ಗ್ರೂಪ್ C ಆಗಿರ್ಬೋದು, ಅಥವಾ ಯಾವುದೇ ಒಂದು ಸ್ಪರ್ಧಾತ್ಮಕ ಪರೀಕ್ಷೆ ಆಗಿರ್ಬೋದು, ಪಕ್ಕಾ ಈ ಒಂದು ಟಾಪಿಕ್ ಮೇಲೆ ಪ್ರಶ್ನೆ ಬರುತ್ತೆ. ಹಾಗಾದರೆ ಟಾಪಿಕ್ ಏನು ನಿಮಗೆ ಗೊತ್ತಿರೋ ಹಾಗೆ ಇಲ್ಲಿ ಕಾಣಿಸ್ತಿರುವ ಹಾಗೆ ವಿವಿಧ ಜಾಗತಿಕ ಸೂಚ್ಯಂಕದಲ್ಲಿ ಭಾರತದ ಸ್ಥಾನ. ಸೊ ಏನು ಇದು ಇದೆಲ್ಲ ಇದ್ರ ಮೇಲೆ ಪ್ರಶ್ನೆಗಳು ಬರ್ತಾನೆ ಇರುತ್ತೆ. ಸೊ ನಾನಿವಾಗ ಕವರ್ ಮಾಡ್ತಾ ಇರೋದು 2020 2021 ಎರಡನ್ನು ಕೂಡ ಕವರ್ ಮಾಡ್ತಾ ಇದ್ದೀನಿ. ಯಾಕಂದರೆ 2021 ಮಾತ್ರ ಕವರ್ ಮಾಡೋದು ಸೂಕ್ತ ಅಲ್ಲ ಅಂತ ಅನಿಸ್ತು ನನಗೆ ಎಕ್ಸಾಮ್ ದೃಷ್ಟಿಯಿಂದ. ಯಾಕಂದರೆ STA ಎಕ್ಸಾಮನ್ನು FDA ಆದ ನಂತರನೇ ನಡೆಸಬೇಕು ಅಂತ ಇದ್ರಲ್ಲ. ಸೊ ಅದಕ್ಕೆ ಸ್ವಲ್ಪ ನಾವು 2020 ವೆರಿ ಇಂಪಾರ್ಟೆಂಟ್ ಇಯರ್ ಅಂತ ಹೇಳ್ಬೋದು STA ಎಕ್ಸಾಮ್ಗೆ. ಓಕೆನಾ? ಇನ್ನೊಂದೇನೆಂದರೆ ಪ್ಲೀಸ್ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನನ್ನ ಎಫರ್ಟನ್ನು ನೀವು ಸಪೋರ್ಟ್ ಮಾಡಲಿಕ್ಕೆ ಇರೋದೇ ಆ 3 ದಾರಿ. ಏನು? ಲೈಕ್, ಶೇರ್, ಸಬ್ಸ್ಕ್ರೈಬ್. ಓಕೆನಾ? ಸೊ ಇನ್ನೊಂದೇನೆಂದರೆ ದಯವಿಟ್ಟು ಶೇರ್ ಮಾಡಿ, ಭಾಳ ಜನರಿಗೆ ಹೆಲ್ಪ್ ಕೂಡ ಆಗುತ್ತೆ. ಯಾಕಂದರೆ ಒಂದೊಂದು ವಿಡಿಯೋ ಮಾಡಲಿಕ್ಕೆ ನನಗೆ 3-4 ಅವರ್ ಅಂತೂ ಬೇಕಾಗತ್ತೆ. ಪ್ರತಿಯೊಂದನ್ನು ಟೈಪ್ ಮಾಡಿ ಕರೆಕ್ಟ್ ಮಾಡಿ ನಿಮಗೆ ಪ್ರೆಸೆಂಟೇಬಲ್ ಆಗಿ ತೋರಿಸ್ಬೇಕಲ್ವಾ, ಅದಕ್ಕೋಸ್ಕರ. ಅದರಲ್ಲಿ ಬೇರೆ ನಿಮ್ಮ ಕಮೆಂಟ್ ಬೇರೆ ಇರುತ್ತೆ, ಮೇಡಮ್ ಉಚ್ಚಾರ ಸರಿ ಇಲ್ಲ, ಸ್ಪೆಲ್ಲಿಂಗ್ ಮಿಸ್ಟೇಕ್ ಆಗಿದೆ, ಅಥವಾ ಹಿಂಗಾಗಿದೆ ಹಾಗಾಗಿದೆ ಅಂತ ಹೇಳ್ತೀರಾ. ಆದರೆ PDF ರೆಡಿ ಮಾಡೋರಿಗೆ ಗೊತ್ತಿರುತ್ತೆ ಎಷ್ಟು ಕಷ್ಟ ಆಗುತ್ತೆ ಅಂತ, ಅದರಲ್ಲೂ ಕೂಡ ಕನ್ನಡ ಟೈಪಿಂಗ್. ಓಕೆ, ಸೊ ಹಾಗಾದರೆ ಸ್ಟಾರ್ಟ್ ಮಾಡೋಣ. ಇದೆಲ್ಲ ಬಿಟ್ಬಿಡಿ, ಫೈನಲ್ ಆಗಿ ರಿಸಲ್ಟ್ ನಿಮಗೆ ಒಳ್ಳೇದು ಬಂದರೆ ಸಾಕು, ಮತ್ತೇನು ಹೇಳಲಿಕ್ಕಾಗತ್ತೆ. ಇವಾಗ ಸ್ಟಾರ್ಟ್ ಮಾಡೋಣ ವಿವಿಧ ಜಾಗತಿಕ ಸೂಚ್ಯಂಕದಲ್ಲಿ ಭಾರತದ ಸ್ಥಾನವನ್ನು. ಹೌದಾ? ಸೊ ನೋಡಿ, ಇಲ್ಲಿ ಇದೆಲ್ಲ ನಿಮಗೆ ಯಾವುದ್ಯಾವುದು ಪ್ರಮುಖವಾದ ವಿಷಯನ ಹೇಳ್ತಾ ಇದ್ದೀನಿ ಅಂದರೆ ಇವಾಗ ಸೊ ಭಾರತದ ಶ್ರೇಣಿ ಎಷ್ಟು, ಒಟ್ಟು ಎಷ್ಟು ದೇಶಗಳನ್ನು ಕನ್ಸಿಡರ್ ಮಾಡಲಾಗಿತ್ತು, ಅದರಲ್ಲಿ ಯಾವುದು ಅಗ್ರಸ್ಥಾನದಲ್ಲಿ ಇತ್ತು, ಯಾವ ಸಂಸ್ಥೆ ಬಿಡುಗಡೆ ಮಾಡಿದೆ ಅಂತ ಸೂಚ್ಯಂಕಗಳಿಗೆ ಸಂಬಂಧಪಟ್ಟಂತೆ ಹೇಳ್ತಾ ಹೋಗ್ತಾ ಇದ್ದೀನಿ. ಸ್ಟಾರ್ಟಿಂಗಲ್ಲಿ 2021 ಇದೆ, ಆಮೇಲೆ 2020 ಇದೆ. ಓಕೆ, ಸೊ ಮೊದಲನೇದು ನೋಡಿ IMD ಅಂದರೆ ಇನ್ಸ್ಟಿಟ್ಯೂಟ್ ಫಾರ್ ಮ್ಯಾನೇಜ್ಮೆಂಟ್ ಡೆವಲಪ್ಮೆಂಟ್ ಅಂತ. ಸೊ ಇದು ವಿಶ್ವ ಸ್ಪರ್ಧಾತ್ಮಕತೆ ಸೂಚ್ಯಂಕ 2021 ಕುರಿತಾಗಿ ನಾವು ಮಾತಾಡ್ತಾ ಇರೋದು. ವರ್ಲ್ಡ್ ಕಾಂಪಿಟೇಟಿವ್ನೆಸ್ ಇಂಡೆಕ್ಸ್ ಅಂತ ಹೇಳ್ಬೋದು 2021. ಇದರಲ್ಲಿ ಭಾರತದ ಸ್ಥಾನ ಎಷ್ಟು ಅಂತ ಕೇಳಿದರೆ 43ನೇ ಸ್ಥಾನ. ಒಟ್ಟು ಎಷ್ಟು ದೇಶಗಳನ್ನು ಪರಿಗಣನೆಗೆ ತೆಗೆದುಕೊಳ್ಳಲಾಗಿತ್ತು ಈ ಸೂಚ್ಯಂಕದಲ್ಲಿ? 64. ಸೊ ಅಗ್ರಸ್ಥಾನದಲ್ಲಿ ಇರುವಂತಹ ಒಂದು ದೇಶ ಸ್ವಿಟ್ಜರ್ಲ್ಯಾಂಡ್. ಓಕೆ, ನಾನು ಸ್ವಲ್ಪ ಫಾಸ್ಟಾಗಿಯೇ ಹೇಳ್ತೀನಿ, ಸುಮ್ಮನೆ ನಿಮಗೆ ಜಾಸ್ತಿ ಡೀಟೇಲ್ ಬೇಡವೇ ಬೇಡ ಈ ಟಾಪಿಕ್ ಮೇಲೆ, ಅಥವಾ ಯಾವುದೇ ಒಂದು ಟಾಪಿಕ್ ಮೇಲೆ. ಕ್ವಶನ್ ಆನ್ಸರ್ಗಳು ಗೊತ್ತಿದ್ದರೆ ಸಾಕು, ನೀವು ಆರಾಮಾಗಿ STA ಎಕ್ಸಾಮ್ ಅಥವಾ ಬೇರೆ ಯಾವುದೇ ಒಂದು ಸ್ಪರ್ಧಾತ್ಮಕ ಪರೀಕ್ಷೆಯನ್ನು ಕ್ಲಿಯರ್ ಮಾಡ್ಬೋದು. ಹೌದಾ? ಇವಾಗ ನೆಕ್ಸ್ಟ್ ನೋಡೋಣ. ಜಾಗತಿಕ ಶಾಂತಿ ಸೂಚ್ಯಂಕ 2021. ಇದನ್ನು ಬಿಡುಗಡೆ ಮಾಡುವ ಸಂಸ್ಥೆ ಇನ್ಸ್ಟಿಟ್ಯೂಟ್ ಫಾರ್ ಎಕನಾಮಿಕ್ಸ್ ಆ್ಯಂಡ್ ಪೀಸ್. ಓಕೆ, ಸೊ ಎಷ್ಟು ದೇಶಗಳು ಇತ್ತು? 163 ದೇಶಗಳು. ಅದರಲ್ಲಿ ಟಾಪ್ ದೇಶ ಐಸ್ಲ್ಯಾಂಡ್. ನಮ್ಮ ಭಾರತ 135ನೇ ಸ್ಥಾನದಲ್ಲಿತ್ತು. ಅತ್ಯಂತ ಕೆಳಮಟ್ಟದಲ್ಲಿರುವಂಥ ಒಂದು ದೇಶ ಯಾವುದಾಗಿತ್ತು? ಅಫ್ಘಾನಿಸ್ತಾನ ಆಗಿತ್ತು ಈ ಒಂದು ಸೂಚ್ಯಂಕದಲ್ಲಿ. ನೆಕ್ಸ್ಟ್ ಹೋಗೋಣ. ವಿಶ್ವ ನೀಡುವ ಸೂಚ್ಯಂಕ ಅಂತ ಹೇಳಬೇಕಂದ್ರೆ ವರ್ಲ್ಡ್ ಗಿವಿಂಗ್ ಇಂಡೆಕ್ಸ್ ಅಂತ ಹೇಳ್ಬೋದು. ಸೊ ಇದು 2021 ಬಿಡುಗಡೆ ಮಾಡಿದ ಸಂಸ್ಥೆ. ಇದನ್ನು ಯಾಕೆ ನಾನು ಕನ್ಸಿಡರ್ ಮಾಡಿದ್ದೀನಿ ಅಂದರೆ, ಕೊರೋನಾ ವೈರಸ್ ಇದ್ದಾಗ ನಮ್ಮ ಆರ್ಥಿಕತೆ ಮೇಲೆ ಬಹಳಷ್ಟು ಅಫೆಕ್ಟ್ ಆಗಿತ್ತು. ನಮಗೆ ಈ ಒಂದು ವಿಶ್ವ ಬ್ಯಾಂಕ್ ಆಗಿರ್ಬೋದು ಅಥವಾ ಬೇರೆ ಬೇರೆ ಪ್ರಮುಖವಾದಂಥ ಸಂಸ್ಥೆಗಳು ಚಾರಿಟಿ ರೂಪದಲ್ಲಿ ಕೊಟ್ಟಿದೆ ನಮ್ಮ PM ಫಂಡ್ಗೆ. ಸೊ ಅದಕ್ಕೆ ನಮ್ಮ ಒಂದು ದೇಶ ಕೂಡ ಈ ಒಂದು ಇಂಡೆಕ್ಸ್ನಲ್ಲಿ ಎಷ್ಟು ಇದೆ ಅನ್ನೋದನ್ನು ಕೂಡ ನಾವು ನೋಡಬೇಕಾಗತ್ತೆ. ಯಾಕಂದರೆ ನಾವು ಕೂಡ ಅಕ್ಕಪಕ್ಕದ ದೇಶಗಳಿಗೆ ಬಹಳಷ್ಟು ಹೆಲ್ಪ್ ಮಾಡಿದ್ವಿ. ಸೊ ಆ ದೃಷ್ಟಿಯಿಂದ ಇದು ನನಗೆ ಯಾಕೋ ಇಂಪಾರ್ಟೆಂಟ್ ಅಂತ ಅನಿಸ್ತು, ಅದಕ್ಕೆ ನಾನು ಆ್ಯಡ್ ಮಾಡಿದ್ದೀನಿ. ಇದನ್ನು ಬಿಡುಗಡೆ ಮಾಡುವ ಸಂಸ್ಥೆ ಚಾರಿಟೀಸ್ ಏಡ್ ಫೌಂಡೇಶನ್. ಒಟ್ಟು ಎಷ್ಟು ದೇಶಗಳು? 114 ದೇಶಗಳು. ಓಕೆ, ಸೊ ಟೋಟಲಾಗಿ 114 ದೇಶ. ಭಾರತ 14ನೇ ಸ್ಥಾನದಲ್ಲಿದೆ. ಸೊ ಅದೇ ರೀತಿಯಾಗಿ ಟಾಪ್ ಸ್ಥಾನದಲ್ಲಿ ಇರೋದು ಇಂಡೋನೇಷ್ಯಾ. ಅತ್ಯಂತ ಕೆಳ ಸೂಚ್ಯಂಕದಲ್ಲಿ ಇರುವಂಥ ದೇಶ ಜಪಾನ್ ಆಗಿದೆ. ಓಕೆ, ನೆಕ್ಸ್ಟ್ ನೋಡೋಣ. ಸೊ ಏಷ್ಯಾ ಪೆಸಿಫಿಕ್ ವೈಯಕ್ತಿಕ ಆರೋಗ್ಯ ಸೂಚ್ಯಂಕ. ಸೊ ಇದನ್ನು ಬಿಡುಗಡೆ ಮಾಡಿದ ಸಂಸ್ಥೆ ಎಕನಾಮಿಕ್ಸ್ ಇಂಟೆಲಿಜೆನ್ಸ್ ಯೂನಿಟ್ EIU ಅಂತ ಹೇಳ್ಬೋದು. 11 ಏಷ್ಯಾ ಪೆಸಿಫಿಕ್ ದೇಶಗಳಲ್ಲಿ ಭಾರತ 10ನೆಯ ಸ್ಥಾನವನ್ನು ಪಡ್ಕೊಂಡಿದೆ. ಸಿಂಗಾಪುರ್ ಫಸ್ಟ್, ತೈವಾನ್ ಸೆಕೆಂಡ್ ಮತ್ತು ಜಪಾನ್ ಥರ್ಡ್ ಸ್ಥಾನವನ್ನು ಪಡ್ಕೊಂಡಿದೆ. ನಮ್ಮ ಭಾರತ 10ನೆಯ ಸ್ಥಾನವನ್ನು ವೈಯಕ್ತಿಕ ಆರೋಗ್ಯ ಸೂಚ್ಯಂಕದಲ್ಲಿ. ಓಕೆನಾ? ಸೊ ಮುಂದಿನ ನೋಡೋಣ. ಶಕ್ತಿ ಪರಿವರ್ತನೆ ಸೂಚ್ಯಂಕ ಏನು? 2021 ಎನರ್ಜಿ ಟ್ರಾನ್ಸಿಷನ್ ಇಂಡೆಕ್ಸ್ 2021. ಸೊ ಬಿಡುಗಡೆ ಮಾಡಿದ ಸಂಸ್ಥೆ ವಿಶ್ವ ಆರ್ಥಿಕ ವೇದಿಕೆ.
ಒಟ್ಟು ಎಷ್ಟು ದೇಶಗಳು? 115 ದೇಶಗಳು. ಸೊ ಅದರಲ್ಲಿ ನಮ್ಮ ಭಾರತ ಎಷ್ಟನೇ ಸ್ಥಾನವನ್ನು ಪಡ್ಕೊಂಡಿದೆ? 87ನೇ ಸ್ಥಾನವನ್ನು ಪಡ್ಕೊಂಡಿದೆ. ಟಾಪ್ ಸ್ಥಾನದಲ್ಲಿ ಇರೋದು ಸ್ವೀಡನ್. ಓಕೆ, ನೆಕ್ಸ್ಟ್ ನೋಡೋಣ. ವಿಶ್ವ ಪತ್ರಿಕಾ ಸ್ವಾತಂತ್ರ್ಯ ಸೂಚ್ಯಂಕ 2021 ವರ್ಲ್ಡ್ ಪ್ರೆಸ್ ಫ್ರೀಡಮ್ ಇಂಡೆಕ್ಸ್ 2021 ಬಿಡುಗಡೆ ಮಾಡಿದವರು ಗಡಿಗಳಿಲ್ಲದ ವರದಿಗಳು, RSF ಸಂಸ್ಥೆ ಅಂತ ಹೇಳ್ಬೋದು. ಟೋಟಲ್ ಆಗಿ 180 ದೇಶ. ಭಾರತ 142ನೇ ರ್ಯಾಂಕಿಂಗ್ನಲ್ಲಿದೆ. ಟಾಪ್ ದೇಶ ನಾರ್ವೆ. ಅತ್ಯಂತ ಕೆಳ ಸೂಚ್ಯಂಕದಲ್ಲಿ ಇರುವಂಥ ದೇಶ ಎರಿಟ್ರಿಯಾ 180ನೇ ಸ್ಥಾನದಲ್ಲಿ ಇದೆ. ನೆಕ್ಸ್ಟ್ ನೋಡೋಣ. ಜಾಗತಿಕ ಲಿಂಗ ಅಂತರ ಸೂಚ್ಯಂಕ 2000 ಗ್ಲೋಬಲ್ ಜೆಂಡರ್ ಗ್ಯಾಪ್ ಇಂಡೆಕ್ಸ್ 2021 ಬಿಡುಗಡೆ ಮಾಡಿದವರು ವಿಶ್ವ ಆರ್ಥಿಕ ವೇದಿಕೆ WEF ವರ್ಲ್ಡ್ ಎಕನಾಮಿಕ್ ಫೋರಮ್. ಒಟ್ಟು ದೇಶಗಳು 156. ಭಾರತದ ಶ್ರೇಣಿ 140ನೇ ಶ್ರೇಣಿ. ಟಾಪ್ ಸ್ಥಾನದಲ್ಲಿ ಇರುವಂಥದ್ದು ಐಸ್ಲ್ಯಾಂಡ್ ದೇಶ. ನೆಕ್ಸ್ಟ್ ನೋಡೋಣ. ಅಂತಾರಾಷ್ಟ್ರೀಯ ಬೌದ್ಧಿಕ ಆಸ್ತಿ ಸೂಚ್ಯಂಕ 2021 ಇದನ್ನು ಬಿಡುಗಡೆ ಮಾಡಿರೋದು US ಚೇಂಬರ್ ಆಫ್ ಕಾಮರ್ಸ್ ಗ್ಲೋಬಲ್ ಇನ್ನೋವೇಷನ್ ಪಾಲಿಸಿ ಸೆಂಟರ್ ಇದನ್ನು ಬಿಡುಗಡೆ ಮಾಡಿದೆ. ಟೋಟಲ್ ಆಗಿ 53 ದೇಶಗಳನ್ನು ಕನ್ಸಿಡರ್ ಮಾಡಲಾಗಿತ್ತು. ನಮ್ಮ ಭಾರತ 40ನೇ ಸ್ಥಾನದಲ್ಲಿದೆ. ಟಾಪ್ ಸ್ಥಾನದಲ್ಲಿ ಇರೋದು ಯುನೈಟೆಡ್ ಸ್ಟೇಟ್ಸ್. ನೆಕ್ಸ್ಟ್ ನೋಡೋಣ. ಸೊ ಆರ್ಥಿಕ ಸ್ವಾತಂತ್ರ್ಯ ಸೂಚ್ಯಂಕ, ಹೌದಾ? ಸೊ ಇಲ್ಲಿ ಇದೆಯಲ್ಲ ಗ್ಲೋಬಲ್ ಇಂಡಿಪೆಂಡೆನ್ಸ್ ಇಂಡೆಕ್ಸ್ ಅಂತ ಹೇಳಿ, ಎಕನಾಮಿಕ್ ಇಂಡಿಪೆಂಡೆನ್ಸ್ ಇಂಡೆಕ್ಸ್ 2021 ಬಿಡುಗಡೆ ಮಾಡಿದವರು US ಸಂಪ್ರದಾಯವಾದಿ ಥಿಂಕ್ ಟ್ಯಾಂಕ್ ದಿ ಹೆರಿಟೇಜ್ ಫೌಂಡೇಶನ್ ಇದೆಯಲ್ಲ ಇದನ್ನು ಬಿಡುಗಡೆ ಮಾಡಿದೆ. ಎಷ್ಟು ದೇಶಗಳು? 184 ದೇಶ. ಇದರಲ್ಲಿ ಭಾರತದ ಸ್ಥಾನ 121ನೇ ಸ್ಥಾನ. ಇದು ವೆರಿ ಇಂಪಾರ್ಟೆಂಟ್. 2020 ಪ್ರಜಾಪ್ರಭುತ್ವ ಸೂಚ್ಯಂಕದ ಜಾಗತಿಕ ಶ್ರೇಯಾಂಕ ಬಿಡುಗಡೆ ಮಾಡಿದವರು ಎಕನಾಮಿಸ್ಟ್ ಇಂಟೆಲಿಜೆನ್ಸ್ ಯೂನಿಟ್. ಟೋಟಲ್ 167 ದೇಶಗಳು. ಭಾರತದ ಸ್ಥಾನ 53ನೇ ಸ್ಥಾನ. ನೆಕ್ಸ್ಟ್ ನೋಡೋಣ. ಭ್ರಷ್ಟಾಚಾರ ಗ್ರಹಿಕೆ ಸೂಚ್ಯಂಕ 2020 ಬಿಡುಗಡೆ ಮಾಡಿದವರು ಟ್ರಾನ್ಸ್ಪರೆನ್ಸಿ ಇಂಟರ್ನ್ಯಾಷನಲ್. ಒಟ್ಟು ದೇಶಗಳು 180. ಇದರಲ್ಲಿ ಭಾರತದ ಸ್ಥಾನ 86ನೇ ಸ್ಥಾನವನ್ನು ಭಾರತ ಪಡ್ಕೊಂಡಿದೆ. ಸೊ ಜಾಗತಿಕ ಹವಾಮಾನ ಅಪಾಯ ಸೂಚ್ಯಂಕ ವೆರಿ ವೆರಿ ಇಂಪಾರ್ಟೆಂಟ್. ಯಾಕಂತ ಹೇಳಬೇಕಂದ್ರೆ ನಾವು ಜಾಗತಿಕವಾಗಿ ಬೇರೆ ಬೇರೆ ಒಂದು ಡಿಸೀಸಿಂದ ಇವಾಗ ಬಳಲ್ತಾ ಇರೋದ್ರಿಂದ ಅದರಲ್ಲಿ ನಮ್ಮ ಒಂದು ರ್ಯಾಂಕಿಂಗನ್ನು ಕೇಳ್ಬೋದು. ಸೊ ಬಿಡುಗಡೆ ಮಾಡಿದ ಸಂಸ್ಥೆ ಜರ್ಮನ್ ವಾಚ್ ಬಿಡುಗಡೆ ಮಾಡಿದೆ. ಜರ್ಮನಿಯ ಬಾನ್ ಮೂಲದ NGO. ಇದರಲ್ಲಿ ನಮ್ಮ ಭಾರತದ ಸ್ಥಾನ 7ನೇ ಸ್ಥಾನದಲ್ಲಿ ಇದೆ. ಇದು ಕೂಡ ಅಷ್ಟೇ ಇಂಪಾರ್ಟೆಂಟ್ ಆಗಿದೆ. ಹೆನ್ಲಿ ಪಾಸ್ಪೋರ್ಟ್ ಇಂಡೆಕ್ಸ್ 2021. ಸೊ ಭಾರತದ ಶ್ರೇಣಿ 85ನೇ ಶ್ರೇಣಿ. ಸೊ ಟಾಪ್ ಸ್ಥಾನದಲ್ಲಿ ಇರೋದು ಜಪಾನ್. ಅಂದರೆ ಜಪಾನ್ನ ಒಂದೇ ಒಂದು ವೀಸಾ ಇದ್ದರೆ ಆ ವೀಸಾ ಮೂಲಕ ನಾವು 191 ದೇಶಗಳನ್ನು ಆರಾಮಾಗಿ ಹೋಗಿ ಬರ್ಬೋದು. ಸೊ ಅದಕ್ಕೆ ಅದು ಟಾಪ್ನಲ್ಲಿ ಇದೆ. ಸೊ ಆಮೇಲೆ ಸಿರಿಯಾ, ಇರಾಕ್, ಅಫ್ಘಾನಿಸ್ತಾನ್ ಅತ್ಯಂತ ಕೆಟ್ಟ ಪಾಸ್ಪೋರ್ಟ್ ಹೊಂದಿರುವ ದೇಶಗಳಾಗಿ ಇವುಗಳನ್ನು ಕನ್ಸಿಡರ್ ಮಾಡಲಾಗಿದೆ. ನಮ್ಮ ಭಾರತದ ಸೂಚ್ಯಂಕ 85ನೇ ಸ್ಥಾನ. ನೆಕ್ಸ್ಟ್ ನೋಡೋಣ. UN ವಿಶ್ವ ಸಂತೋಷ ವರದಿ 2021 ಒಟ್ಟು ದೇಶಗಳು 149. ಭಾರತದ ಸ್ಥಾನ 139. ಟಾಪ್ ಸ್ಥಾನದಲ್ಲಿ ಇರುವಂಥ ದೇಶ ಫಿನ್ಲ್ಯಾಂಡ್. ಸೊ ಇದು ಕೂಡ ತುಂಬ ಇಂಪಾರ್ಟೆಂಟ್ ಆಗಿದೆ. ಸಸ್ಟೈನೇಬಲ್ ಡೆವಲಪ್ಮೆಂಟ್ ಅಂತ 2020ಇಂದ ತುಂಬಾ ಚರ್ಚೆಯಲ್ಲಿದೆ. ಕೇರಳ ಆಗಿರ್ಬೋದು ಮೊದಲನೇ ಸ್ಥಾನದಲ್ಲಿದೆ. ನಮ್ಮ ಕರ್ನಾಟಕ ಕೂಡ ಇದೆ. ನಮ್ಮ ಕರ್ನಾಟಕದಲ್ಲಿ ಮೊದಲ ಬಾರಿ ಸಸ್ಟೈನೇಬಲ್ ಡೆವಲಪ್ಮೆಂಟ್ ಗೋಲ್ಗಳನ್ನು ಆ್ಯಡ್ ಮಾಡಿದ್ವಿ. ಟೋಟಲ್ ಆಗಿ 17 ಗೋಲ್ಗಳು ಇದೆ. ಸೊ ಇದನ್ನು ಯಾವಾಗ ನಾವು ರೀಚ್ ಆಗ್ತೀವಿ ಅನ್ನೋದರ ಮೇಲೆ ಈ ರೀತಿ ಪ್ರಶ್ನೆಗಳು ಕೂಡ ಬರ್ಬೋದು. ಸೊ ಇವಾಗ ಸುಸ್ಥಿರ ಅಭಿವೃದ್ಧಿ ವರದಿ 2021 ಬಿಡುಗಡೆ ಮಾಡಿದ್ದು ಸುಸ್ಥಿರ ಅಭಿವೃದ್ಧಿ ಪರಿಹಾರ ಜಾಲ. ಒಟ್ಟು ದೇಶಗಳು ಅಂತ ಹೇಳಬೇಕಂದ್ರೆ 165. ಭಾರತದ ಸ್ಥಾನ 120ನೇ ಸ್ಥಾನ. ನೆಕ್ಸ್ಟ್ ವಿಶ್ವ ಹೂಡಿಕೆ ವರದಿ 2021 ಇದು ಕೂಡ ವೆರಿ ಇಂಪಾರ್ಟೆಂಟ್. ಯಾಕಂದರೆ ಈ ಬಾರಿ ಸ್ವಲ್ಪ ನಿಮಗೆ ಆರ್ಥಿಕತೆ ಮೇಲೆ ಸ್ವಲ್ಪ ಗಮನ ಕೊಡಬೇಕಾಗತ್ತೆ. ಆರ್ಥಿಕತೆ ಯಾಕಂದರೆ ಬಹಳ ಅಫೆಕ್ಟ್ ಆಗಿದೆ ಅಲ್ಲ ಕೋವಿಡ್ನಿಂದಾಗಿ. ಸೊ ಅದಕ್ಕೋಸ್ಕರ ವಿಶ್ವ ಹೂಡಿಕೆ ವರದಿ 2021 UNCTAD ಈ ಒಂದು ಸೂಚ್ಯಂಕವನ್ನು ಬಿಡುಗಡೆ ಮಾಡಿದೆ. ಭಾರತ ಇದರಲ್ಲಿ 5ನೇ ಸ್ಥಾನದಲ್ಲಿ ಇದೆ. ಸೊ ಭಾರತವು ವಿಶ್ವದಲ್ಲಿ ವಿದೇಶಿ ನೇರ ಹೂಡಿಕೆ ಒಳಹರಿವಿನಲ್ಲಿ 5ನೇ ಅತಿ ದೊಡ್ಡ ದೇಶ ಆಗಿದೆ. ಸೊ ಅದಕ್ಕೋಸ್ಕರ ಭಾರತ ಇದೆ ಅಲ್ಲ 5ನೇ ಸ್ಥಾನದಲ್ಲಿ ಇದೆ. ನೆಕ್ಸ್ಟ್ ನೋಡೋಣ. ಇವಾಗ ಇಷ್ಟೊತ್ತು ಹೇಳಿದ್ದು ನಾನು 2021. ಇವಾಗ ನಾನು ಹೇಳ್ತಾ ಇರೋದು 2020ದು. ಇಂಗ್ಲೀಷ್ನಲ್ಲಿ ಇದೆ, ನಾನು ಬೇಕಾದರೆ ಕನ್ನಡದಲ್ಲಿ ಟ್ರಾನ್ಸ್ಲೇಟ್ ಮಾಡಿ ಹೇಳ್ತೀನಿ. ಅಂದರೆ ಎರಡೂ ಕೂಡ ನಮಗೆ ಗೊತ್ತಿರಲಿ ಅಂತ, ಹೌದಾ? ಹ್ಯೂಮನ್ ಫ್ರೀಡಮ್ ಇಂಡೆಕ್ಸ್ 2020. ಸೊ ಮಾನವ ಸ್ವತಂತ್ರ ಸೂಚ್ಯಂಕ 2020
ಇದನ್ನು ಬಿಡುಗಡೆ ಮಾಡುವ ಸಂಸ್ಥೆ ಅಮೇರಿಕಾ ಥಿಂಕ್ ಟ್ಯಾಂಕ್ ಕ್ಯಾಟೋ ಇನ್ಸ್ಟಿಟ್ಯೂಟ್ ಆ್ಯಂಡ್ ಫ್ರೇಸರ್ ಇನ್ಸ್ಟಿಟ್ಯೂಟ್ ಇನ್ ಕೆನಡಾ. ಇದೇನು ನಿಮಗೆ ಕೇಳಲ್ಲ. ಇದರಲ್ಲಿ ನಮ್ಮ ಭಾರತದ ಸ್ಥಾನ 111ನೆಯ ಸ್ಥಾನ. ಮೊದಲನೇ ಸ್ಥಾನದಲ್ಲಿ ಇರೋದು ನ್ಯೂಜಿಲ್ಯಾಂಡ್. ಓಕೆ, ಸೊ ಇದು ಇಂಪಾರ್ಟೆಂಟ್ ಆಗಿದೆ. ಹ್ಯೂಮನ್ ಡೆವಲಪ್ಮೆಂಟ್ ಇಂಡೆಕ್ಸ್ 2020 ಇದು ಕೂಡ ಇಂಪಾರ್ಟೆಂಟ್ ಆಗಿದೆ. ಬಿಡುಗಡೆ ಮಾಡುವ ಸಂಸ್ಥೆ ಯುನೈಟೆಡ್ ನೇಷನ್ಸ್ ಡೆವಲಪ್ಮೆಂಟ್ ಪ್ರೋಗ್ರಾಮ್ UNDP. ಇದನ್ನು ಎಕ್ಸಾಮಲ್ಲಿ ಕೇಳಿರೋದ್ರಿಂದ ಇಂಪಾರ್ಟೆಂಟ್ ಅಂತ ಹೇಳ್ತಾ ಇರೋದು. ನಮ್ಮ ಭಾರತದ ಸ್ಥಾನ 131ನೇ ಸ್ಥಾನ. ಮೊದಲನೇ ಸ್ಥಾನದಲ್ಲಿ ಇರುವಂಥದ್ದು ನಾರ್ವೆ. ನೆಕ್ಸ್ಟ್ ನೋಡೋಣ, ಏಷ್ಯಾ ಪವರ್ ಇಂಡೆಕ್ಸ್ 2020. ಸೊ ಇದು ಏನು ಇಂಪಾರ್ಟೆಂಟ್ ಇಲ್ಲ, ಆದರೂ ಕೂಡ ನೋಡ್ಕೊಳ್ಳಿ. ಸಿಡ್ನಿ ಬೇಸ್ಡ್ ಆಗಿರುವಂಥ ಲೋವಿ ಇನ್ಸ್ಟಿಟ್ಯೂಟ್ ಇದನ್ನು ಬಿಡುಗಡೆ ಮಾಡಿದೆ. ನಮ್ಮ ಭಾರತ 4ನೇ ಸ್ಥಾನದಲ್ಲಿದೆ. ಮೊದಲನೇ ಸ್ಥಾನದಲ್ಲಿ ಯುನೈಟೆಡ್ ಸ್ಟೇಟ್ಸ್ ಇದೆ. ಸೊ ನೆಕ್ಸ್ಟ್ ನೋಡಿ, ಗ್ಲೋಬಲ್ ಹಂಗರ್ ಇಂಡೆಕ್ಸ್. ಇದು ನನಗೆ ತುಂಬ ಇಂಪಾರ್ಟೆಂಟ್ ಅನಿಸ್ತಾ ಇದೆ. ಗ್ಲೋಬಲ್ ಹಂಗರ್ ಇಂಡೆಕ್ಸ್ ಜಾಗತಿಕ ಹಸಿವು ಸೂಚ್ಯಂಕ 2020. ಸೊ ಇದು ಇದೆಲ್ಲ ಕನ್ಸರ್ನ್ ವರ್ಲ್ಡ್ ವೈಡ್ ಆ್ಯಂಡ್ ವೆಲ್ತ್ ಹಂಗ್ಟನ್ ಲೈಫ್ ಅಂತ ಇದೆಯಲ್ಲ, ಆ ಒಂದು ಸಂಸ್ಥೆ ಬಿಡುಗಡೆ ಮಾಡಿದೆ. ಇದು ನಿಮಗೆ ಇಂಪಾರ್ಟೆಂಟ್ ಇಲ್ಲ. ಭಾರತದ ಸ್ಥಾನ 94ನೇ ಸ್ಥಾನ ಗ್ಲೋಬಲ್ ಹಂಗರ್ ಇಂಡೆಕ್ಸ್ನಲ್ಲಿ. ಇದು ಕೂಡ ಅಷ್ಟೇ ಇಂಪಾರ್ಟೆಂಟ್ ಆಗಿದೆ, ವೆರಿ ಇಂಪಾರ್ಟೆಂಟ್. ಯಾವುದು? ಸ್ಮಾರ್ಟ್ ಸಿಟಿ ಇಂಡೆಕ್ಸ್ 2020, ಇನ್ಸ್ಟಿಟ್ಯೂಟ್ ಫಾರ್ ಮ್ಯಾನೇಜ್ಮೆಂಟ್ ಡೆವಲಪ್ಮೆಂಟ್ ಹೈದರಾಬಾದ್. ನೋಡಿ, ಇದಷ್ಟೇ ಅಲ್ಲ, ಸ್ವಚ್ಛ ಸರ್ವೇಕ್ಷಣ್ನಲ್ಲಿ ಇಂದೋರ್ ಮೊದಲನೇ ಸ್ಥಾನ. ನಮ್ಮ ಕರ್ನಾಟಕದಲ್ಲಿ ಮೈಸೂರು ಕೂಡ ಸ್ಥಾನವನ್ನು ಪಡ್ಕೊಂಡಿದೆ. ಇದನ್ನು 2-3 ಎಕ್ಸಾಮಲ್ಲಿ ಕೇಳಿದ್ದಾರೆ. ಸೊ ಸ್ಮಾರ್ಟ್ ಸಿಟಿಗಳನ್ನು ಮಾಡೋದರ ಕುರಿತಾಗಿ ಕೂಡ ನಮ್ಮ ಸರ್ಕಾರ ತುಂಬ ಯೋಚನೆ ಮಾಡ್ತಿರೋದ್ರಿಂದ ಅದರಲ್ಲಿ ನಮ್ಮ ಸ್ಥಾನ ಎಷ್ಟು ಅಂತ ಕೇಳ್ಬೋದು. 85ನೇ ಸ್ಥಾನ. ಸಿಂಗಾಪುರ್ ಮೊದಲನೇ ಸ್ಥಾನವನ್ನು ಪಡ್ಕೊಂಡಿದೆ. ಎಕನಾಮಿಕ್ ಫ್ರೀಡಮ್ ಇಂಡೆಕ್ಸ್ 2020, ಆರ್ಥಿಕ ಸ್ವಾತಂತ್ರ್ಯ ಸೂಚ್ಯಂಕ 2020 ಹೆರಿಟೇಜ್ ಫೌಂಡೇಶನ್ ಬಿಡುಗಡೆ ಮಾಡಿದೆ. ನಮ್ಮ ಭಾರತ 105ನೇ ಸ್ಥಾನದಲ್ಲಿದೆ. ಮೊದಲನೇ ಸ್ಥಾನದಲ್ಲಿ ಹಾಂಗ್ಕಾಂಗ್ ಇದೆ. ಸೊ ವರ್ಲ್ಡ್ ಪ್ರೆಸ್ ಫ್ರೀಡಮ್ ಇಂಡೆಕ್ಸ್ ವಿಶ್ವ ಪತ್ರಿಕಾ ಸ್ವತಂತ್ರ ಸೂಚ್ಯಂಕ 2020 ರಿಪೋರ್ಟರ್ಸ್ ವಿತೌಟ್ ಬಾರ್ಡರ್ಸ್ ಇದನ್ನು ಬಿಡುಗಡೆ ಮಾಡಿದ್ದಾರೆ. 142ನೇ ಸ್ಥಾನ ಭಾರತದ್ದು. ನಾರ್ವೆ ಮೊದಲನೇ ಸ್ಥಾನ. ನಿಮಗೆ ನಾನು ದಯವಿಟ್ಟು ಹೇಳ್ತಾ ಇದ್ದೀನಿ, ಎರಡನ್ನು ನೋಡ್ಕೊಳ್ಳಿ, 20, 21 ಎರಡೂ ಕೂಡ. ಯಾಕಂದರೆ ಯಾವ್ದು ಬೇಕಾದರೂ ಕೇಳ್ಬೋದು. ಇಯರ್ ವಾಯ್ಸ್ ನಿಮಗೆ ಕೇಳ್ಬೋದು, ಆದರೆ ನನಗೆ ಜಾಸ್ತಿ 2020 ಮೇಲೆ ಫೋಕಸ್ ಮಾಡ್ಬೋದೇನೋ ಅಂತ ಅಂದ್ಕೊಂಡಿದ್ದೀನಿ. ಆದರೂ ಕೂಡ ಸೇಫ್ ಸೈಡ್ಗೆ ಎರಡನ್ನು ನೋಡಿಕೊಂಡ್ರೆ ಒಳ್ಳೆಯದಲ್ವಾ? ಹೆಂಗೂ ನಮಗೆ ಸಿಕ್ಕಿದೆ ನೋಟ್ಸ್ ಅಲ್ವಾ? ಎನರ್ಜಿ ಟ್ರಾನ್ಸಿಷನ್ ಇಂಡೆಕ್ಸ್ 2020, ಶಕ್ತಿ ಪರಿವರ್ತನಾ ಸೂಚ್ಯಂಕ 2020 ಬಿಡುಗಡೆ ಮಾಡುವ ಸಂಸ್ಥೆ ವರ್ಲ್ಡ್ ಎಕನಾಮಿಕ್ ಫೋರಮ್. ಭಾರತ 74ನೇ ಸ್ಥಾನ, ಸ್ವೀಡನ್ ಮೊದಲನೇ ಸ್ಥಾನ. ಸೊ ಎನ್ವೈರ್ಮೆಂಟಲ್ ಪರ್ಫಾರ್ಮೆನ್ಸ್ ಇಂಡೆಕ್ಸ್, ಹೌದಾ? ಸೊ ಹವಾಮಾನ ಪರ್ಫಾರ್ಮೆನ್ಸ್ ಇಂಡೆಕ್ಸ್ ಅಂತ ಇನ್ನು ಇದೆ ಇರ್ಬೋದು ನೋಡಿ. ಸೊ ಇದೇನು ನಿಮಗೆ ಇಂಪಾರ್ಟೆಂಟ್ ಇಲ್ಲ. ಭಾರತ 168ನೇ ಸ್ಥಾನ, ಡೆನ್ಮಾರ್ಕ್ ಇದೆಯಲ್ಲ ಮೊದಲನೇ ಸ್ಥಾನ. ಸೊ ಹವಾಮಾನ ಪರ್ಫಾರ್ಮೆನ್ಸ್ ಇಂಡೆಕ್ಸ್ ಅಥವಾ ಎನ್ವೈರ್ಮೆಂಟಲ್ ಪರ್ಫಾರ್ಮೆನ್ಸ್ ಇಂಡೆಕ್ಸ್ 2020. ನೆಕ್ಸ್ಟ್, ಇದು ತುಂಬ ಇಂಪಾರ್ಟೆಂಟ್, ವರ್ಲ್ಡ್ ಕಾಂಪಿಟೇಟಿವ್ ಇಂಡೆಕ್ಸ್, ಹೌದಾ? ವಿಶ್ವ ಸ್ಪರ್ಧಾತ್ಮಕತೆ ಸೂಚ್ಯಂಕ 2020. ಇದು ಕೂಡ ಇಂಪಾರ್ಟೆಂಟ್ ಇಲ್ಲ, ಆದರೂ ಕೂಡ ನೋಡ್ಕೊಳ್ಳಿ. ಇನ್ಸ್ಟಿಟ್ಯೂಟ್ ಫಾರ್ ಮ್ಯಾನೇಜ್ಮೆಂಟ್ ಡೆವಲಪ್ಮೆಂಟ್. ವರ್ಲ್ಡ್ ಎಕನಾಮಿಕ್ ಫೋರಮ್ ಇದೆಯಲ್ಲ, ಅದನ್ನು ಕೇಳಿದ್ದಾರೆ 2-3 ಸಲ, ಅದಕ್ಕೆ ನಾನು ಇದನ್ನು ಹಿಂಗೆ ಮಾಡಿರೋದು, ಉಳಿದದ್ದನ್ನೆಲ್ಲ ಕೇಳಿಲ್ಲ. ಸೊ ನಮ್ಮ ಭಾರತ 43ನೇ ಸ್ಥಾನದಲ್ಲಿದೆ. ಮೊದಲನೇ ಸ್ಥಾನದಲ್ಲಿ ಸಿಂಗಾಪುರ್ ಇದೆ. ಸೊ ಸ್ಟಾರ್ಟಪ್ ಇಕೋಸಿಸ್ಟಮ್ ರ್ಯಾಂಕಿಂಗ್ ರಿಪೋರ್ಟ್ 2020 ನೋಡಿ, ಸ್ಟಾರ್ಟಪ್ ಇದರಲ್ಲಿ ನಮ್ಮ ಕರ್ನಾಟಕ 2020ರಲ್ಲಿ ಮೊದಲನೇ ಸ್ಥಾನದಲ್ಲಿ ಇತ್ತು. ಸೊ ಆ ದೃಷ್ಟಿಯಿಂದ ಇದು ಯಾಕೋ ನನಗೆ ಇಂಪಾರ್ಟೆಂಟ್ ಅನಿಸಿದ್ರಿಂದ ನಿಮಗೆ ತೋರಿಸ್ತಾ ಇದ್ದೀನಿ. ಆದರೆ ಇದು ಜಾಗತಿಕ ಇಂಡೆಕ್ಸ್, ಆದರೂ ಕೂಡ ಸ್ವಲ್ಪ ನೋಡ್ಕೊಳ್ಳಿ. ಭಾರತ 23ನೇ ಸ್ಥಾನ, USA ಮೊದಲನೇ ಸ್ಥಾನ. ಸಸ್ಟೈನೇಬಿಲಿಟಿ ಇಂಡೆಕ್ಸ್ 2020 77ನೇ ಸ್ಥಾನದಲ್ಲಿ ಇದೆ. ಭಾರತ 2020ರಲ್ಲಿ ಸ್ವೀಡನ್ ಮೊದಲನೇ ಸ್ಥಾನ. ಗ್ಲೋಬಲ್ ಮ್ಯಾನುಫ್ಯಾಕ್ಚರಿಂಗ್ ರಿಸ್ಕ್ ಇಂಡೆಕ್ಸ್ MRI 2020, ಕುಶ್ಮನ್ ಆ್ಯಂಡ್ ವೇಕ್ಫೀಲ್ಡ್ ಇದನ್ನೇನು ಕೇಳಲ್ಲ. ಭಾರತ 3ನೇ ಸ್ಥಾನ, ಚೈನಾ ಮೊದಲನೇ ಸ್ಥಾನ. ಸೊ ಗ್ಲೋಬಲ್ ಇನ್ನೋವೇಷನ್ ಇಂಡೆಕ್ಸ್ 2020, ಸೊ ಜಾಗತಿಕ ಇನ್ನೋವೇಷನ್ ಇಂಡೆಕ್ಸ್ ಅಂತ ಹೇಳ್ಬೋದು. ವರ್ಲ್ಡ್ ಇಂಟೆಲೆಕ್ಚುವಲ್ ಪ್ರಾಪರ್ಟಿ ಆರ್ಗನೈಸೇಷನ್ ಇದನ್ನು ಕೂಡ ಕೇಳಿದ್ದಾರೆ, ಯಾವ ಸಂಸ್ಥೆ ಬಿಡುಗಡೆ ಮಾಡಿದೆ ಅಂತ. ಭಾರತ 48ನೇ ಸ್ಥಾನ, ಸ್ವಿಟ್ಜರ್ಲ್ಯಾಂಡ್ ಮೊದಲನೇ ಸ್ಥಾನ. ಎಕನಾಮಿಕ್ ಫ್ರೀಡಮ್ ಆಫ್ ದಿ ವರ್ಲ್ಡ್ 2020, ಸೊ ಇದು ಇದೆಯಲ್ಲ, ಇದನ್ನೇ ನಿಮಗೆ ಕೇಳಲ್ಲ. ಭಾರತ 105ನೇ ಸ್ಥಾನ, ಮೊದಲನೇ ಸ್ಥಾನದಲ್ಲಿ ಹಾಂಗ್ಕಾಂಗ್. ಹ್ಯೂಮನ್ ಕ್ಯಾಪಿಟಲ್ ಇಂಡೆಕ್ಸ್ 2020 ವೆರಿ ಇಂಪಾರ್ಟೆಂಟ್, ವರ್ಲ್ಡ್ ಬ್ಯಾಂಕ್ ಬಿಡುಗಡೆ ಮಾಡುತ್ತೆ, ಇದು ಕೂಡ ಇಂಪಾರ್ಟೆಂಟ್. ಭಾರತದ ಸ್ಥಾನ 116, ಮೊದಲನೇ ಸ್ಥಾನ ಸಿಂಗಾಪುರ್ ಇದೆ. ಸೊ ಸ್ಮಾರ್ಟ್ ಸಿಟಿ ಇಂಡೆಕ್ಸ್ 2020 ಇನ್ಸ್ಟಿಟ್ಯೂಟ್ ಫಾರ್ ಮ್ಯಾನೇಜ್ಮೆಂಟ್ ಡೆವಲಪ್ಮೆಂಟ್ ಬಿಡುಗಡೆ ಮಾಡಿದೆ. ಸೊ 85ನೇ ಸ್ಥಾನದಲ್ಲಿ ಭಾರತ, ಸಿಂಗಾಪುರ್ ಮೊದಲನೇ ಸ್ಥಾನ.
ನೆಕ್ಸ್ಟ್ ಗ್ಲೋಬಲ್ ಕ್ಲೈಮೇಟ್ ರಿಸ್ಕ್ ಇಂಡೆಕ್ಸ್ ವೆರಿ 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 ಇಂಪಾರ್ಟೆಂಟ್. ಸೊ ಜಾಗತಿಕ ಹವಾಮಾನ ಅಪಾಯ ಸೂಚ್ಯಂಕ 2020 ಜರ್ಮನ್ ವಾಚ್, ಇದು ಕೂಡ ಇಂಪಾರ್ಟೆಂಟ್ ಯಾಕಂದರೆ ಎಕ್ಸಾಮಲ್ಲಿ ಬಂದಿದೆ. ಭಾರತ 5ನೇ ಸ್ಥಾನ, ಜಪಾನ್ ಮೊದಲನೇ ಸ್ಥಾನ. ಇದು ಕೂಡ ಇಂಪಾರ್ಟೆಂಟ್. ವರ್ಲ್ಡ್ ಹ್ಯಾಪಿನೆಸ್ ರಿಪೋರ್ಟ್ 2020 ಸಸ್ಟೈನೇಬಲ್ ಡೆವಲಪ್ಮೆಂಟ್ ಸೊಲ್ಯೂಷನ್ಸ್ ನೆಟ್ವರ್ಕ್ ಬಿಡುಗಡೆ ಮಾಡಿದೆ, ಕೇಳಲ್ಲ. ಸೊ 144ನೇ ಸ್ಥಾನ ಭಾರತ, ಫಿನ್ಲ್ಯಾಂಡ್ ಮೊದಲನೇ ಸ್ಥಾನ. ಗ್ಲೋಬಲ್ ಜೆಂಡರ್ ಗ್ಯಾಪ್ ಇಂಡೆಕ್ಸ್ 2020 ಇಂಪಾರ್ಟೆಂಟ್. ವರ್ಲ್ಡ್ ಎಕನಾಮಿಕ್ ಫೋರಮ್ ಬಿಡುಗಡೆ ಮಾಡುತ್ತೆ, ಇಂಪಾರ್ಟೆಂಟ್. ಭಾರತದ ಸ್ಥಾನ 112 ಇಂಪಾರ್ಟೆಂಟ್. ಮೊದಲನೇ ಸ್ಥಾನ ಐಸ್ಲ್ಯಾಂಡ್. ನೆಕ್ಸ್ಟ್ ಕ್ಲೈಮೇಟ್ ಚೇಂಜ್ ಪರ್ಫಾರ್ಮೆನ್ಸ್ ಇಂಡೆಕ್ಸ್ 2020 ಭಾರತ 9ನೆಯ ಸ್ಥಾನ, ಸ್ವೀಡನ್ ಮೊದಲನೆಯ ಸ್ಥಾನ. ಸೊ ಸೋಷಿಯಲ್ ಮೊಬಿಲಿಟಿ ಇಂಡೆಕ್ಸ್ ಇದೆಯಲ್ಲ, ಸೊ 2020 ವರ್ಲ್ಡ್ ಎಕನಾಮಿಕ್ ಫೋರಮ್ ಬಿಡುಗಡೆ ಮಾಡುತ್ತೆ. 76ನೇ ಸ್ಥಾನದಲ್ಲಿ ಭಾರತ, ಡೆನ್ಮಾರ್ಕ್ ಮೊದಲನೇ ಸ್ಥಾನ. ಇಂಟರ್ನ್ಯಾಷನಲ್ ಇಂಟೆಲೆಕ್ಚುವಲ್ ಪ್ರಾಪರ್ಟಿ ಇಂಡೆಕ್ಸ್ 2020 40ನೇ ಸ್ಥಾನದಲ್ಲಿ ಭಾರತ, USA ಮೊದಲನೇ ಸ್ಥಾನ. ಸೊ ಇದು ವೆರಿ ವೆರಿ ಇಂಪಾರ್ಟೆಂಟ್ ಅಂತ ಅನಿಸ್ತಾ ಇದೆ, ಯಾಕಂದರೆ ಇತ್ತೀಚೆಗೆ ಯುದ್ಧಗಳು ಇದೆಲ್ಲ ಭಾಳಷ್ಟು ನಡೀತಾ ಇದೆ. ಸೊ ನಿಮಗೆ ಪ್ಯಾಲೆಸ್ತೈನ್ ಅದ್ರ ಬಗ್ಗೆ ಪಕ್ಕಾ ಪ್ರಶ್ನೆ ಬೀಳತ್ತೆ. ಇದಷ್ಟೇ ಅಲ್ಲ, ಇವಾಗ ತಾಲಿಬಾನ್ದು ಇವಾಗ ನಿಮಗೆ ಬೀಳಲ್ಲ. ಸೊ ಅದಕ್ಕೆ ಡೋಂಟ್ ವರಿ, ನೆಕ್ಸ್ಟ್ ಎಕ್ಸಾಮಲ್ಲಿ ಬೀಳುತ್ತೆ. ಸೊ ಈ ಟೈಮಲ್ಲಿ ಯುದ್ಧಗಳಿಗೆ ಸ್ವಲ್ಪ ಫೋಕಸ್ ಮಾಡ್ತಾ ಇರೋದ್ರಿಂದ ನಿಮಗೆ ಲಾರ್ಜೆಸ್ಟ್ ಮಿಲಿಟರಿ ಸ್ಪೆಂಡರ್ ಕಂಟ್ರಿ ಆನ್ ದ ವರ್ಲ್ಡ್, ಅಂದರೆ ಮಿಲಿಟರಿ ಮೇಲೆ ಅತಿ ಹೆಚ್ಚು ವ್ಯಯಿಸುವಂತಹ ದೇಶಗಳ ಸೂಚ್ಯಂಕವನ್ನು ಮಾಡಿರೋದು ಸ್ವೀಡಿಷ್ ಥಿಂಕ್ ಟ್ಯಾಂಕ್ ಅದನ್ನು ಬಿಡುಗಡೆ ಮಾಡಿದೆ. ಭಾರತ 3ನೇ ಸ್ಥಾನದಲ್ಲಿ ಇದೆ, USA ಮೊದಲನೇ ಸ್ಥಾನ. ಇದು ವೆರಿ ಇಂಪಾರ್ಟೆಂಟ್ ಅಂತ ನನಗೆ ಅನಿಸುತ್ತೆ. ಸೊ ಹೆನ್ಲಿ ಪಾಸ್ಪೋರ್ಟ್ ಇಂಡೆಕ್ಸ್, ಸೊ ಇದರಲ್ಲಿ ಭಾರತ 2020ರಲ್ಲಿ 84ನೇ ಸ್ಥಾನದಲ್ಲಿತ್ತು, ಜಪಾನ್ ಮೊದಲನೇ ಸ್ಥಾನ. ಜೆಂಡರ್ ಗ್ಯಾಪ್ ಇಂಡೆಕ್ಸ್ ವರ್ಲ್ಡ್ ಎಕನಾಮಿಕ್ ಫೋರಮ್ ಬಿಡುಗಡೆ ಮಾಡುತ್ತೆ, 112ನೇ ಸ್ಥಾನ, ಐಸ್ಲ್ಯಾಂಡ್ ಮೊದಲನೇ ಸ್ಥಾನ. ಡೆಮೋಕ್ರಸಿ ಇಂಡೆಕ್ಸ್ 2019, ಇದು ಎರಡು ಏನೂ ನಿಮಗೆ ಅವಶ್ಯಕತೆ ಇಲ್ಲ, ಯಾಕಂದರೆ 2019 ಆಗಿಬಿಡ್ತು. ಸೊ ಇಷ್ಟನ್ನು ನೀವು ನೋಡ್ಕೊಂಡು ಬಿಟ್ಟರೆ ಸಾಕು, ಮತ್ತೇನು ನೋಡ್ಕೊಳ್ಳೋದು ಬೇಡ. ಆದರೆ ಪಕ್ಕಾ ಪ್ರಶ್ನೆ ಬೀಳತ್ತೆ ಇದ್ರ ಮೇಲೆ. ಸೊ ಇಷ್ಟನ್ನು ಗಮನವಿಟ್ಟು 1-2 ದಿನ ಸುಮ್ಮನೆ ನೋಡ್ಕೊಳ್ಳಿ, ಬೈ ಹಾರ್ಟ್ ಮಾಡೋ ಬದಲು ಸುಮ್ಮನೆ ನೋಡ್ಕೊಳ್ಳಿ, ತಲೆಯಲ್ಲಿ ಕುತ್ಕೊಂಡು ಬಿಡತ್ತೆ. ಓಕೆನಾ? ಬಹಳಷ್ಟು ಇಂಡೆಕ್ಸ್ ಇದೆ, ನಾನು ಎಲ್ಲವನ್ನು ತಗೊಂಡಿಲ್ಲ, ಯಾಕಂದರೆ ಅವುಗಳು ಕೇಳಿಲ್ಲ, ಕೇಳೋದು ಇಲ್ಲ ಅಂತ ನಂಗೆ ಅನಿಸಿದೆ. ಯಾವುದನ್ನು ಕೇಳ್ಬೋದು ಅನ್ನೋದನ್ನು ಆಧಾರದ ಮೇಲೆ ಈ ವಿಡಿಯೋ ಮಾಡಿದ್ದೀನಿ. ಓಕೆ, ಇದಿಷ್ಟು ಈ ಭಾಗದ ಮಾಹಿತಿ. ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಲೈಕ್, ಶೇರ್ ಮತ್ತು ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ನನ್ನ ಎಫರ್ಟ್ಗೆ ಸ್ವಲ್ಪ ಬೆಲೆ ಕೊಡಿ, ಓಕೆನಾ? ಸೊ ಥ್ಯಾಂಕ್ ಯು ಸೋ ಮಚ್. ಅದೇ ರೀತಿಯಾಗಿ ನೆಕ್ಸ್ಟ್ ಇನ್ನೊಂದು ವಿಡಿಯೋ ಇದು ಮಾಡ್ತೀನಂತೆ ಸ್ವಲ್ಪ ಹೊತ್ತಿನ ನಂತರ. ಸೊ ಇದನ್ನು ಆದಷ್ಟು ಶೇರ್ ಮಾಡೋದನ್ನು ಮರಿಬೇಡಿ. ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಸೋ ಮಚ್. ಎಲ್ಲರಿಗೂ ತುಂಬ ತುಂಬ ತುಂಬಾ ಧನ್ಯವಾದಗಳು.